ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸ್ವಾಗತ ಕೊಡ್ತಾ ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ಇವತ್ತು ನಾವು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು. ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಪ್ಪ 200 ಮೀಟರ್ ಅಂದರೆ, ತಾವು ಈಗಾಗಲೇ ನೋಡಿರ್ತೀರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 182 ಮೀಟರ್ಗಳ ಒಂದು ಗುಜರಾತಲ್ಲಿ 182 ಮೀಟರ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. 182 ಮೀಟರ್ ಅಂದರೆ 597 ಅಡಿಗಳು. ಹಾಗಾಗಿ ಇವತ್ತು ಈ ಭಾರತ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ. ಹಾಗಾಗಿ ಇವತ್ತು ಈ ದೇಶ ನಾವು ಒಂದು ನೀಲಿ ಆಕಾಶದಲ್ಲಿ ಕಾಣುವಂಥ ಏಕೈಕ ವ್ಯಕ್ತಿ ಯಾರಂದರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಮ್ಮ ಈ ರಾಜ್ಯಕ್ಕೆ 2500 ವರ್ಷಗಳ ಇತಿಹಾಸ ಉಳ್ಳಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಈ ರಾಜ್ಯದಲ್ಲಿ ಒಂದು 200 ಮೀಟರ್ಗಳ ಒಂದು ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಮೊದಲನೇ ಬೇಡಿಕೆ. IPS KS ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ಉಚಿತವಾಗಿ ತೆರೆಯಬೇಕೆಂಬುದು ನಮ್ಮ ಎರಡನೇ ಬೇಡಿಕೆ. ಮೂರನೇದು ಏನಪ್ಪ ಅಂದರೆ, ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನಗಳು ತಾವು ನೋಡಿದಂಗೆ ಒಂದೊಂದು ಕಡೆ ಇರುತ್ತೆ, ಒಂದೊಂದು ಕಡೆ ಇರೋದಿಲ್ಲ. ಹಾಗಾಗಿ ಎಲ್ಲ ಗ್ರಾಮಗಳಲ್ಲಿ, ರಾಜ್ಯದ ಎಲ್ಲ ಗ್ರಾಮಗಳಿಗೂ 2 ಎಕರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸ್ಮಶಾನಕ್ಕಾಗಿ ಕಾಯ್ದಿರಿಸಬೇಕನ್ನೋದು ಈ ಮೂರನೇ ಬೇಡಿಕೆ. ನಾಲ್ಕನೇ ಬೇಡಿಕೆ ಏನಪ್ಪ ಅಂದರೆ, ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷಾದ್ರ ಲಿಪಿಗಳು, ಅದು ಹಿಂದಿ ವಾಕ್ಯ, ಅದನ್ನು ಕನ್ನಡ ಪದಕ್ಕೆ ಅನುಮೋದನೆ ಆಗಬೇಕು. ಜಯತೆ ಎಂಬ ಸಂಸ್ಕೃತಿ ಭಾಷಾದ್ರ ಲಿಪಿಗಳು, ಅದು ಹಿಂದಿ ವಾಕ್ಯ, ಸಂಸ್ಕೃತ ಭಾಷೆಯಲ್ಲಿರುತ್ತೆ. ಆದ್ರೂ ಅದು ಲಿಪಿಗಳು ಬಂದು ಹಿಂದಿ ವಾಕ್ಯನೇ, ಅದನ್ನು ಕನ್ನಡ ಪದಕ್ಕೆ ಅನುಮೋದನೆ ಆಗಬೇಕನ್ನೋದು ಈ ಎಲ್ಲ ಬೇಡಿಕೆ ಇಟ್ಕೊಂಡು ಏನು ಮಾರ್ಚ್ 6ನೇ ತಾರೀಕು ನಾವು ಬೀದರಲ್ಲಿ ನಾವು ಈ ಒಂದು ರಥಯಾತ್ರೆ ಅಲ್ಲಿಂದ ಚಾಲನೆ ಆಯಿತು. ಈಗ ಏನು ತುಮಕೂರಿಗೆ ನಿನ್ನೆ ರಾತ್ರಿ ನಾವು ತಲುಪಿದ್ವಿ. ಹಾಗಾಗಿ ಈ ಒಂದು ಮುಂದಿನ ಏನು 14ನೇ ತಾರೀಕು ನಾವು ಇಟ್ಕೊಂಡಿದ್ವಿ ಏನೋ ಫ್ರೀಡಮ್ ಪಾರ್ಕಲ್ಲಿ, 14ನೇ ತಾರೀಕು ನಮಗೆ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಸ್ವಲ್ಪ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಮ್ಮ ಕೈಯಲ್ಲಿ 14ನೇ ತಾರೀಕು ಸೇರೋಕ್ಕಾಗೋದಿಲ್ಲ. ನಾವು 14ನೇ ತಾರೀಕು ಫ್ರೀಡಮ್ ಪಾರ್ಕ್ ಸೇರ್ತೀವಿ. ಅಲ್ಲಿ ಸಮಾರಂಭ ಫ್ರೀಡಮ್ ಪಾರ್ಕಲ್ಲಿ ನಾವು ಹಮ್ಮಿಕೊಳ್ತೀವಿ. ಇನ್ನೊಂದು ಅಂಶ ಏನಂತಂದರೆ, ಈಗ ಸರ್ಕಾರ ಆಲೇ ಒಂದು ಆದೇಶ ಹೊರಡಿಸುತ್ತೆ, ಎಲ್ಲ ನ್ಯಾಯಾಲಯಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಬೇಕು ಅಂತ ಹೇಳಿ ನನ್ನನ್ನು ಕಾನೂನು ಸಚಿವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಆದೇಶನ ಹೊರಡಿಸಿದೆ. ಅದು ತುರ್ತಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು 14ನೇ ದಿನ ಏನಿದೆ ಜನ್ಮದಿನೋತ್ಸವ ಅವತ್ತು ಕಡ್ಡಾಯವಾಗಿ ಎಲ್ಲ ನ್ಯಾಯಾಲಯದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಕಡ್ಡಾಯವಾಗಿ ಇಡಬೇಕು ಅಂತ ಹೇಳಿ ಗೊತ್ತಾಗಿರ್ತೇನೆ. ಮತ್ತು ಇನ್ನೇನಂತಂದ್ರೆ, ಈ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಎಲ್ಲ ನ್ಯಾಯಾಲಯದ ಕಚೇರಿಗಳ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕಡ್ಡಾಯವಾಗಿ ಇಡಬೇಕು. ಯಾಕಂದರೆ ಯಾವ್ಯಾವ ಈಗ ಆಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಇರಬೇಕು. ನಾವು ಸಾಕಷ್ಟು ವಿದ್ಯಾವಂತರಾಗಿದ್ದೀವಿ, ಎಲ್ಲ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಯಾವ್ಯಾವುದೋ ಪ್ರತಿಮೆಯನ್ನು ಇರ್ತಾರೆ. ಉದಾಹರಣೆ ನಮ್ಮ ತುಮಕೂರಿನಲ್ಲಿ ಪ್ರತಿಮೆ ವಿಶ್ವವಿದ್ಯಾಲಯ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಭೀಮ್ ಪ್ರಜಾ ಸಂಘ ಮಾಡ್ತಾ ಇರೋದು ಒಳ್ಳೆಯ ಒಂದು ಬೆಳವಣಿಗೆ, ಒಂದು ಜನರ ಜಾಗೃತಿ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮರೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದೇ ಹೆಚ್ಚಿನದಾಗಿ ಇತ್ತಿನ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಏನು ಒಂದು ಸಂವಿಧಾನದ ಪೀಠಿಕೆಯನ್ನು ತರೋದ್ರ ಮೂಲಕ ಒಂದು ಅವೇರ್ನೆಸ್ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮುಖ್ಯವಾಗಿ ಇಂದಿಗೂ ಅಸ್ಪೃಶ್ಯತೆ ನಿರ್ಮೂಲನೆ ಆಗಿಲ್ಲ. ಈ ಸಂದರ್ಭದಲ್ಲಿ ಒತ್ತಾಯ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಕ್ಕೆ ಈ ದೇಶದ ಪ್ರಧಾನಿಯವರು ರಜಾ ಘೋಷಣೆ ಮಾಡ್ತಾರೆ. ನಮಗೆ ರಜಾ ಘೋಷಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಏನು ಇವತ್ತು ಇದು ರಾಜ್ಯದ ಜೊತೆಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಇಡೀ ದೇಶದಲ್ಲಿ ತರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ದಿನನಿತ್ಯ ನೋಡ್ತಾ ಇದ್ದೀವಿ ನಾವು, ನಿರಂತರವಾಗಿ 10 ವರ್ಷಗಳಲ್ಲಿ ಸ್ವತಂತ್ರ 75 ವರ್ಷಗಳಲ್ಲಿ ಆಗದೇ ಇರ್ತಕ್ಕಂಥ ದೌರ್ಜನ್ಯ SC STಗಳು ಜನಾಂಗದ ಮೇಲೆ ಹೆಚ್ಚು ದೌರ್ಜನ್ಯ ನಡೀತದೆ. ಉದಾಹರಣೆಗೆ ಉತ್ತರ ಪ್ರದೇಶ,
ಹೆಚ್ಚು ಈ ದೌರ್ಜನ್ಯಗಳು, ಮಹಿಳೆಯರ ಮೇಲೆ ಅತ್ಯಾಚಾರ, ದಲಿತ ಹೆಣ್ಣು ಮಕ್ಕಳ ಅತ್ಯಾಚಾರ, ಈ ಥರ ಘಟನೆಗಳು ನಡೀತಾ ಇರೋದ್ರಿಂದ ಇದು ಒಂಥರ ಜಾತಿಗೆ ನಮ್ಮ ಎಲ್ಲ ಬೆಂಬಲ ಇದೆ. ನಾಡಿನ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸೋದ್ರ ಮೂಲಕ ಈಗ ಯಾವುದಾವುದು ಹಣನ ದುರುಪಯೋಗ ಪಡಿಸೋದ್ರ ಮೂಲಕ ನಮಗೆ SC/ST ಮೀಸಲಿರ್ತಕ್ಕಂಥ ಹಣದಲ್ಲಿ IAS KASಗೆ ಸಂಬಂಧಪಟ್ಟಂಗೆ ಏನು ಕೋಚ್ಗಳು ಕೋಚು ಮತ್ತು ಅಲ್ಲಿನ ಸಂಬಂಧಪಟ್ಟಂತೆ ಒಂದು ಇದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ವಿಶ್ವವಿದ್ಯಾಲಯಗಳಿಗೆ ಇವತ್ತು ಸರಿಯಾಗಿ ನಮ್ಮ SC/ST ಹಣ ದುರ್ಬಳಕೆ ಆಗ್ತಾಯಿದೆ, ಖರ್ಚಾಗ್ತಾ ಇಲ್ಲ. ಈ ನಿಟ್ಟಲ್ಲಾದ್ರೂ ಇನ್ನು ಮುಂದೆ SC/ST ಹಣ IAS IPS KAS ಈ ಥರ ಏನು ಕೋಚ್ಗಳಿದ್ದಾವೆ ಅದನ್ನು ಏನು ಉಚಿತ ಕೋಚ್ ಮಾಡೋದ್ರ ಮೂಲಕ ನಮ್ಮ SC/ST ಜನಾಂಗವನ್ನು ಮೇಲೇಳೋದಕ್ಕೆ ಒಂದು ಉತ್ತೇಜನ ಕೊಡಬೇಕು, ಸರ್ಕಾರ ಕೈಗೊಳ್ಬೇಕು. ಆಮೇಲೆ ಮುಖ್ಯವಾಗಿ ಹಿಂದಿನ ವರ್ಷ ಏನು SC/ST ಹಣ ದುರುಪಯೋಗ ಆಗಿತ್ತು, ಈ ಸರಿ ಏನಾರ ಆ ರೀತಿ ಏನಾರ ದುರುಪಯೋಗ ಆದರೆ ನಮ್ಮ ಎಲ್ಲ ಇಡೀ ರಾಜ್ಯದ ದಲಿತ ಸಂಘಟನೆಗಳಾಗಲೇ ಮುಖ್ಯಮಂತ್ರಿನ ಒತ್ತಾಯ ಮಾಡಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಒತ್ತಾಯ ಮಾಡಿದ್ದಾರೆ. SC/ST MP MLA ಅವರೆಲ್ಲ ಒತ್ತಾಯ ಮಾಡಿದ್ದಾರೆ. ಕಡ್ಡಾಯವಾಗಿ ಏನಾರ ಈ ಸತಿ ಏನಾರ ದುರುಪಯೋಗ ಆದರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ನಿರಂತರ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ.